ಎಲ್ಲವೂ ಕಾಯಿಲೆಗಳು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಇದೆ, ಆದರೆ ಅದನ್ನು ಈಗನ ತಕ್ಕ ಮಟ್ಟದ ಸಮಯ ಪ್ರಕಾರ ನಾವು ಅದನ್ನು ಟೆಲಿ ಮಾಡಬೇಕು. ಅದಕ್ಕೆ ನಾವು ನಮ್ಮ ಬುದ್ಧಿ ಬಲವನ್ನು ಪ್ರಯೋಗಿಸಬೇಕು. ಉದಾಹರಣಕ್ಕೆ ಹೇರ್ ಡೈ ಉಪಯೋಗ ಮಾಡೋವರಿಗೆ ಬ್ಲ್ಯಾಕ್ ಡಿಸ್ಕಲರೇಷನ್ ನೋಡಿದ್ದೀರಾ? ಹಣೆ ಮೇಲೆ ಮತ್ತೆ ಇಲ್ಲಿ ಈ ಕಡೆ ಎಲ್ಲ ಇರುತ್ತೆ. ನಿಮ್ಗೆ ಇದೇ ತರದ ಒಂದು ಫ್ಯಾಷನ್ ಆಫ್ ಬ್ಲ್ಯಾಕಿಶ್ ಡಾರ್ಕ್ ಡಿಸ್ಕಲರೇಷನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೂ ಸಹ ನೋಡ್ಲಿಕ್ಕೆ ತುಂಬಾ ಸಿಗ್ತದೆ. ವಿಶೇಷವಾಗಿ ಥೈರಾಯ್ಡ್ ಸಮಸ್ಯೆ ಇರೋವರಿಗೆ. ಇನ್ನೊಂದು ಊರಲ್ಲಿ ಕಾಂಟ್ರಸೆಪ್ಟಿವ್ಸ್ ತಗೊಳ್ತಾರಲ್ಲ ಲೇಡೀಸ್, ಮಗು ನೆನೆಸ್ಲಿಕ್ಕೆ, ಆವಾಗ ಸಹ ಒಂದು ಚಿಕ್ಕ ಚಿಕ್ಕ ಶೇಡ್ ಬರುತ್ತೆ, ಅದೊಂದು ಡಾರ್ಕಿಶ್ ಶೇಡ್. ಇನ್ನೊಂದು ಪ್ರೆಗ್ನೆನ್ಸಿಯಲ್ಲಿ ಸಹ ನೋಡ್ಲಿಕ್ಕೆ ಸಿಗ್ತದೆ. ಥೈರಾಯ್ಡ್ ಆಗಲಿ, ಇದು 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 ಎಲ್ಲ ಹಾರ್ಮೋನ್ಸ್ ತಾನೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೇ ತರ ವಿಶೇಷವಾಗಿ ಲೇಡೀಸ್ ಅಲ್ಲಿ ಈ ವಿಷಯ ನೋಡ್ಲಿಕ್ಕೆ ಸಿಗುತ್ತೆ ಜಾಸ್ತಿ. ಈ ಕಾರಣದಿಂದ ಗಂಡಸರಲ್ಲಿ ನೀವು ಸಹ ಇದೇ ಸೇಮ್ ಪ್ಯಾಟರ್ನ್ಸ್ ನೋಡ್ಲಿಕ್ಕೂ ಸಿಗ್ತದೆ. ವೆನ್ ದೇರ್ ಇಸ್ ಎ ಪ್ರಾಬ್ಲಮ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸಸ್, ಥೈರಾಯ್ಡ್ ಎಲ್ಲ ಇದ್ರೆ ಅವಾಗ ನೋಡ್ಲಿಕ್ಕೆ ತುಂಬಾ ಸಿಗ್ತದೆ. ನೋಡಿ, ಈಗ ನೀವು ಏನು ಮಾಡಬೇಕು ಇದೆ, ಆಚಾರ್ಯ ಏನು ಹೇಳಿದ್ದಾರೆ, ನಿಮ್ಮ ಕ್ಷುದ್ರ ರೋಗ ಅಧ್ಯಾಯದಲ್ಲಿ ಬರ್ತದೆ. ಮೂಲಂ ಸ್ಥವಿರಸ್ಯ ಶಿಂಶಪ 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 ಹೇಳಿದ್ರೆ ಸಾಗೌನಿ, ಇದು ನಿಮ್ಮ ಟೀಕ್ ವುಡ್. ಈ ಟೀಕ್ ವುಡ್ ಬೇರು, ಮೂಲು, ಅದರದ ರಸ, ಇದು ಎರಡನ್ನು ನಾವು ಹಸಿ ಸಿಕ್ಕಿದ್ರೆ ಬೆಸ್ಟ್. ಅದನ್ನು ಲೇಪ ಮಾಡಿ ಎಲ್ಲಿ ಎಲ್ಲಿ ಮುಖದ ಮೇಲೆ ಬ್ಲ್ಯಾಕ್ ಡಿಸ್ಕಲರೇಷನ್ ಆಗಿದೆ, ಇದನ್ನು ವ್ಯಂಗ ಅಂತ ಹೇಳೋದು ಕೇಳಿದಿರಲ್ಲ. ವ್ಯಂಗ, ಅದಕ್ಕೆ ಛಾಯಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಈ ವ್ಯಂಗವನ್ನು ನೆಚ್ಚ ವ್ಯಂಗಾಪಹಂ ಸಿದ್ಧಂ, ಸಿದ್ಧಿ ಆಗ್ತದಂತೆ. ಆದರೆ ಇದು ಪ್ರಯೋಗ ನಿಜವಾಗಿ ಯಾರು ಮಾಡಿದರೂ ನಮ್ಗೆ ಗೊತ್ತಿಲ್ಲ, ಆದರೆ ನಿಜವಾಗಿ ತುಂಬ ತುಂಬ ಇಫೆಕ್ಟಿವ್. ಶಾಸ್ತ್ರ ಸುಳ್ಳು ಹೇಳಲ್ಲ, ಅವರು ಸುಮ್ಮನೆ ಬರೆದು ಹೋಗಲಿಲ್ಲ. ಟೀಕ್ ವುಡ್ದು ಬೇರದು, ನಮ್ಮಲ್ಲಿ ತುಂಬ ಟೀಕ್ ವುಡ್ ನಾವು ಹಾಕಿದ್ದೇವೆ ಅಲ್ಲ, ಅದರದ್ದು ಪೌಡರ್ ಚೂರ್ಣ ಪುಡಿ ಮಾಡಿ ಅದನ್ನು ಸಹ ಲೇಪ ಹಚ್ಚಿದ್ರು ಸಹ, ಆದರೆ ಸ್ವಲ್ಪ ರಬ್ ಮಾಡಬೇಕಾಗತ್ತೆ. ಪೌಡರ್ ಇದ್ರೆ ಸ್ವಲ್ಪ ಉದ್ವರ್ತನ ಮಾಡಿ ಆಮೇಲೆ ಬಿಸಿ ಬಿಸಿ ನೀರಿಗೆ, ಇಟ್ ಶುಡ್ ಬಿ ವೆರಿ ಗುಡ್ ಡಿಸ್ಟಿಲ್ಡ್ ವಾಟರ್ ಅಪ್ಲೈ ಮಾಡಬೇಕು. ಯು ವಿಲ್ ಸಿ ದ ಮ್ಯಾಜಿಕ್ ಆಫ್ ದಿಸ್ ಕಾಂಬಿನೇಷನ್.